ಎಜಿ ನ್ಯೂಸ್ಗೆ ಸ್ವಾಗತ. ಕ್ರಾಂತಿನಾಡು ಕಿತ್ತೂರು ನಾಡು ಈಗ ಶೈಕ್ಷಣಿಕ ಕ್ರಾಂತಿನಾಡು. ಹೌದು, ಈ ಬಾರಿ ಕಿತ್ತೂರು ತಾಲೂಕು ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ರಾಜ್ಯದಲ್ಲಿ ಅತ್ಯುತ್ತಮ ಸ್ಥಾನ ಪಡೆದು ಶೇಕಡ 97.6 ಅಂಕ ಪಡೆದು ವಿದ್ಯಾರ್ಥಿಗಳು ತೇರ್ಗಡೆ ಹೊಂದೋದ್ರ ಜೊತೆಗೆ 600ಕ್ಕೂ ಹೆಚ್ಚು ಅಂಕ ಪಡೆದು ಉತ್ತಮವಾಗಿ ತೇರ್ಗಡೆಯಾಗಿದ್ದು 66 ಜನ ವಿದ್ಯಾರ್ಥಿಗಳು. ಇದರ ಜೊತೆಗೆ ಬಹುತೇಕ ಸರ್ಕಾರಿ ಪ್ರೌಢಶಾಲೆಯಲ್ಲಿ 100 ಬೆಳಗಾವಿ ಜಿಲ್ಲೆಯಲ್ಲಿ ಸತತ 2ನೇ ಬಾರಿಗೆ ಮೊದಲನೇ ಸ್ಥಾನ ಪಡೆದುಕೊಂಡಿದೆ. ಇದಕ್ಕೆ ಕಾರಣ ಕಿತ್ತೂರು ಜನಪ್ರಿಯ ಶಾಸಕ ಬಾಬಾ ಸಾಹೇಬ್ ಪಾಟೀಲರು ಹಾಗೂ ಬೆಳಗಾವಿ ಜಿಲ್ಲೆಯ ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರು ಆದ ಲೀಲಾವತಿ ಹಿರೇಮಠ ಅವರ ಮಾರ್ಗದರ್ಶನದಲ್ಲಿ ಕಿತ್ತೂರು ತಾಲೂಕು ಕ್ಷೇತ್ರದ ಶಿಕ್ಷಣಾಧಿಕಾರಿಗಳು ಆದ ಚನ್ನಬಸಪ್ಪ ತುಭಾಕದ್ ಹಾಗೂ ಎಲ್ಲ ಶಿಕ್ಷಕ ವರ್ಗ ಹಾಗೂ ವಿದ್ಯಾರ್ಥಿಗಳು ರಾಜ್ಯದಲ್ಲಿ ಅತ್ಯುತ್ತಮ ಸ್ಥಾನ ಪಡೆಯಲೇಬೇಕು ಅಂತ ಕಠಿಣ ಪರಿಶ್ರಮ ಪಟ್ಟ ಬಿಇಒ ಹಾಗೂ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ವಿವಿಧ ಕಾರ್ಯಕ್ರಮಗಳ ಮೂಲಕ ಪ್ರೋತ್ಸಾಹ ಮಾಡಿದ್ದು ಹಾಲಿ ಶಾಸಕ ಬಾಬಾ ಸಾಹೇಬ್ ಪಾಟೀಲರು ಒಟ್ಟಾರೆ ಇವರೆಲ್ಲರ ಪ್ರಯತ್ನದಿಂದಾಗಿ ಇಂದು ಪ್ರಕಟವಾದ ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ಕಿತ್ತೂರು ತಾಲೂಕು ರಾಜ್ಯದಲ್ಲಿ ಅತ್ಯುತ್ತಮ ಸ್ಥಾನ ಪಡೆದು ಬೆಳಗಾವಿ ಜಿಲ್ಲೆಯಲ್ಲಿಯೇ ಸತತವಾಗಿ 2ನೇ ಸಲ ಮೊದಲನೇ ಸ್ಥಾನಕ್ಕೆ ಬಂದು ಶೈಕ್ಷಣಿಕವಾಗಿ ಕ್ರಾಂತಿ ಮಾಡಿ ರಾಜ್ಯ ಸರ್ಕಾರವೇ ಕಿತ್ತೂರು ತಾಲೂಕಿನ ತಿರುಗಿ ನೋಡುವಂತಾಗಿದೆ. ಆದ್ದರಿಂದ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ರವರು ಇಂದು ಪ್ರಕಟವಾದ ಎಸ್ಎಸ್ಎಲ್ಸಿ ಫಲಿತಾಂಶದ ಹಿನ್ನೆಲೆ ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲರು ಹಾಗೂ ಕಿತ್ತೂರು ಬಿಇಒ ಚನ್ನಬಸಪ್ಪ ತುಭಾಕದ ಅವರ ಜೊತೆ ಮುಕ್ತವಾಗಿ ಸಂವಾದ ಮಾಡಿ ಸಮಗ್ರವಾಗಿ ವರದಿ ತಯಾರಿಸಿದ್ದಾರೆ. ಏನಿವತ್ತು 2025-26ನೇ ಸಾಲಿನ ಒಂದ್ ರೀತಿ ಎಸ್ಎಲ್ಸಿ ಫಲಿತಾಂಶ ಹೊರಬಿದ್ದಿದೆ. ವಿಶೇಷವಾಗಿ ಕ್ರಾಂತಿನೆಲ್ಲ ಕಿತ್ತೂರು ಅಂದ್ರೆ ವಿಶೇಷವಾಗಿ ಸಾಕಷ್ಟು ಕ್ರಾಂತಿಗೆ ಹೆಸರಾಗಿತ್ತು. ಇಂತಹ ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂಥ ಮಾನ್ಯ ಶಾಸಕರು ಮತ್ತೆ ಇಲ್ಲಿರ್ತಕ್ಕಂಥ ಬಿಇಒ ಚನ್ನಬಸಪ್ಪ ತುಬಾಕಿ ಅವರು ಸೇರಿ ಕ್ರಾಂತಿ ನೆಲದಲ್ಲಿ ಎಲ್ಲ ಒಂದ್ ಕಡೆ ಶೈಕ್ಷಣಿಕ ಕ್ರಾಂತಿ ಮಾಡಿದ್ದಾರೆ. ಯಾಕಪ್ಪ ಅಂತಂದ್ರೆ ಸತತವಾಗಿ 2ನೇ ಬಾರಿಗೆ ಬೆಳಗಾವಿ ಜಿಲ್ಲೆಯಲ್ಲಿ ಒಂದ್ ರೀತಿ ಕಿತ್ತೂರು ಅಂತಕ್ಕಂಥದ್ದು ಮೊದಲನೇ ಸ್ಥಾನ ಬಂದಿರತಕ್ಕಂಥದ್ದು, ರಾಜ್ಯದಲ್ಲೇ ಒಂದ್ ರೀತಿ ಟಾಪ್ 10 ಒಳಗಡೆ ಬಂದಿರತಕ್ಕಂಥದ್ದು, ಎಲ್ಲ ಒಂದ್ ಕಡೆ ಸಾಕಷ್ಟು ಒಂದ್ ರೀತಿ ವಿದ್ಯಾರ್ಥಿಗಳಲ್ಲಿ ಮಂದಹಾಸ ಮೂಡಿದೆ. ವಿಶೇಷವಾಗಿ ಸಾಕಷ್ಟು ಶಿಕ್ಷಕರುಗಳು ಮತ್ತೆ ಸಾಕಷ್ಟು ವಿದ್ಯಾರ್ಥಿಗಳು ಮತ್ತೆ ಪೋಷಕರು ಮತ್ತೆ ಸಾಕಷ್ಟು ಬಿಇಒ ಮತ್ತೆ ಜನಪ್ರತಿನಿಧಿಗಳು ಸಾಕಷ್ಟು ಕೋಪರೇಷನ್ ಮಾಡಿದಕ್ಕೆ ಇದು ಸತತ ಬಾರಿ 2ನೇ ಬಾರಿ ಒಂದ್ ರೀತಿ ಎಸ್ಎಲ್ಸಿ ಫಲಿತಾಂಶದಲ್ಲಿ ಕಿತ್ತೂರು ಮೊದಲನೇ ಸ್ಥಾನ ಬಂದಿದೆ. ಬನ್ನಿ, ಈಗ ನಾವು ಬಿಇಒ ಕಚೇರಿ ಮುಂದೆ ನಿಂತಿದ್ದೀವಿ. ವಿಶೇಷವಾಗಿ ಕಿತ್ತೂರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಮುಂದೆ ನಿಂತಿದ್ದೀವಿ. ಬನ್ನಿ, ಇಲ್ಲಿರ್ತಕ್ಕಂಥ ಬಿಇಒ ಅವರು ಈ ಒಂದು ಇದ್ರ ಬಗ್ಗೆ ಏನ್ ಹೇಳ್ತಾರೆ ಅನ್ನೋ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡೋಣ. ಕಡೆ ಶೈಕ್ಷಣಿಕವಾಗಿ ಸಾಕಷ್ಟು ಕ್ರಾಂತಿಯಾಗಿದೆ. ಇದಕ್ಕೆ ಪ್ರಮುಖ ಕಾರಣ ಏನಪ್ಪಾ ಅಂತಂದ್ರೆ ಮಾನ್ಯ ಗೌರವಿತ ಶಾಸಕರಾಗಿರ್ತಕ್ಕಂಥ ಶ್ರೀ ಬಾಬಾ ಸಾಹೇಬ್ ಪಾಟೀಲ್ ಅವರು ಮತ್ತೆ ವಿಶೇಷವಾಗಿ ಇಲ್ಲಿರ್ತಕ್ಕಂಥ ಬಿಇಒ ಅವರು ಮತ್ತೆ ಎಲ್ಲ ಸಮಸ್ತ ಶಿಕ್ಷಕರುಗಳು ಮತ್ತೆ ವಿದ್ಯಾರ್ಥಿಗಳು ಮತ್ತೆ ಪೋಷಕರು. ವಿಶೇಷವಾಗಿ ಕಳೆದ ಬಾರಿಯೂ ಸಹ ಬೆಳಗಾವಿ ಜಿಲ್ಲೆಗೆ ಫಸ್ಟ್ ಬಂದಿತ್ತು, ಈ ಬಾರಿ ಸಹ ಒಂದ್ ರೀತಿ ಫಸ್ಟ್ ಬಂದಿದೆ, ರಾಜ್ಯದಲ್ಲಿ ಅತ್ಯುತ್ತಮ ಸ್ಥಾನ ಪಡೆದಿದೆ. ಇದಕ್ಕೆ ಪ್ರಮುಖ ಕಾರಣ ಮಾನ್ಯ ಶಾಸಕರ ಒಂದ್ ರೀತಿ ಪ್ರೋತ್ಸಾಹ. ವಿಶೇಷವಾಗಿ ಅವರು ಇದ್ರ ಬಗ್ಗೆ ಏನ್ ಹೇಳ್ತಾರೆ, ಇವತ್ತು ರಿಸಲ್ಟ್ ಬಂದಿದೆ, ರಾಜ್ಯದಲ್ಲೇ ಅತ್ಯುತ್ತಮ ಸ್ಥಾನ ಪಡೆದಿದೆ, ಜೊತೆಗೆ ಬೆಳಗಾವಿ ಜಿಲ್ಲೆಗೆ ಒಂದ್ ರೀತಿ ಪ್ರಥಮ ಸ್ಥಾನ ಪಡೆದಿದೆ. ಅವ್ರು ಏನ್ ಹೇಳ್ತಾರೆ? ಸರ್ ನಮಸ್ತೆ. ವಿಶೇಷವಾಗಿ ಒಂದ್ ರೀತಿ ತಮ್ಮ ವಿಶೇಷ ಪ್ರಯತ್ನ ಒಂದ್ ರೀತಿ ಪ್ರೋತ್ಸಾಹದಿಂದ ಎಲ್ಲ ಒಂದ್ ಕಡೆ ಬೆಳಗಾವಿ ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನ, ರಾಜ್ಯದಲ್ಲಿ ಅತ್ಯುತ್ತಮ ಸ್ಥಾನ ಎಸ್ಎಲ್ಸಿ ಫಲಿತಾಂಶದಲ್ಲಿ. ಡೆಫಿನೆಟ್ಲಿ ಹೋದ ವರ್ಷ ಕೂಡ ಆಸ್ ಇಟ್ ಈಸ್ ನಾವು ಈ ಜಿಲ್ಲೆಗೆ ಪ್ರಥಮ ಸ್ಥಾನ ಇಟ್ಕೊಂಡಿದ್ದೀವಿ. ಆ ಪೊಸಿಷನ್ ಅಂತ ಅಟ್ ಎನಿ ಕಾಸ್ಟ್ ಅದನ್ನ ಇಟ್ಕೊಳ್ಬೇಕು ಅನ್ನುವಂತ ವಿಚಾರ ಇಟ್ಕೊಂಡ ರಾಜ್ಯದಲ್ಲಿ ಇನ್ನೊಂದಿಷ್ಟ ಮುಂದ್ ಬೇಕಾಗಿತ್ತು. ನಾವು ಆಲ್ಮೋಸ್ಟ್ ಲಾಸ್ಟ್ ಇಯರ್ ಆಚೆ ವರ್ಷ 138 ಇದ್ವು, ಹೋದ್ ಸಲ 36 ಬಂದಿದ್ವು. ಈ ವರ್ಷ ಇನ್ನೊಂದ್ ಗಂಟೆ ಸಿಗತ್ತ ಅದ್ರದ ಆಲ್ಮೋಸ್ಟ್ ಯಾವ ಪೊಸಿಷನ್ ದಾಗ ಇದೇವ ಅನ್ನುವಂಥದ್ದು. ಡೆಫಿನೆಟ್ಲಿ ನಾವು ಪೊಸಿಷನ್ ಹಿಂಗ ಜಂಪ್ ಆಗ್ತಾವ. ಜೊತೆಗೆ ಬಹಳಷ್ಟು ಈ ಶೈಕ್ಷಣಿಕ ಅಂತ ಓವರ್ ಆಲ್ ನೈಟ್ 1 ವರ್ಷ 2 ವರ್ಷದಲ್ಲಿ ಮಾಡಿ ನಾವು ಜಂಪ್ ಆಗುವಂತದಲ್ಲದ. ಫೌಂಡೇಶನ್ ದಿಂದ ಬಹುತೇಕ ಪ್ರೈಮರಿಯಿಂದ ಹಿಡ್ಕೊಂಡ್ ಹೈಯರ್ ಪ್ರೈಮರಿಗೆ ಅದನ್ನ ಕೊಟ್ಕೊಂತ ಹೋದಾಗ ವಿಲ್ ಡೆಫಿನೆಟ್ಲಿ ರೀಚ್ ಇಟ್. ಆದ್ರೂ ಕೂಡ ಸುಮಾರು 66 ಹುಡುಗರು ದೇ ಹ್ಯಾವ್ ಕ್ರಾಸ್ಡ್ 600+ ಅಂತಂದ್ರಲ್ಲ. ಹೋದ ವರ್ಷ ಕಂಪೇರ್ ಮಾಡಿದ್ರು ಕೂಡ ಬರೀ ಕ್ವಾಂಟಿಟಿ ಅನ್ನೋದಕ್ಕಿಂತ ಕ್ವಾಲಿಟಿ ವೈಸ್ ಅನ್ನು ಸಾಕಷ್ಟು ಇಂಪ್ರೂವ್ಮೆಂಟ್ ಆಗೈತಿ. ಅದಕ್ಕ ಬರುವಂತ ಈ ವರ್ಷದಲ್ಲಿ ಕೂಡ ಇನ್ನೂ ಸಲ ಇಂಪ್ರೂವ್ ಮಾಡಿ ವಿಲ್ ಬಿ ಒನ್ ಅಮಾಂಗ್ ಟಾಪ್ 10 ಅಂತ ಹೇಳಕ್ ಇಷ್ಟಪಡ್ತೀನಿ. ಇದಕ್ಕೆ ಬಹುತೇಕ ಇಲ್ಲಿ ಇದ್ದಂತ ಶಿಕ್ಷಣ ಇಲಾಖೆ ಎಲ್ಲ ಬಿಇಒ ಆಯ್ತು, DDP ಹಿಡ್ಕೊಂಡು ಎಲ್ಲೂ ಆಲ್ಮೋಸ್ಟ್ ಎಲ್ಲ ಶಿಕ್ಷಕರನ್ನ ಹಿಡ್ಕೊಂಡ ಅವ್ರಿಗೆಲ್ಲರಿಗೂ ಅಭಿನಂದನೆ ಹೇಳಕ್ ಪ್ರಯತ್ನ ಮಾಡ್ತೀನಿ, ಹೇಳಕ್ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ಇನ್ಕ್ಲೂಡಿಂಗ್ ಇವನ್ ಸ್ಟೂಡೆಂಟ್ಸ್ ಅವ್ರಿಗೂ ಅವೇರ್ನೆಸ್ ಸಾಕಷ್ಟು ಬಂದೈತಿ. ನಾವು ಕೂಡ ಸ್ವಲ್ಪ ಹಾರ್ಡ್ ಎಫರ್ಟ್ ಹಾಕಿದ್ರೆ ನಾವು ರೀಚ್ ಆಗ್ಬೋದು ಅನ್ನುವಂಥದನ್ನ ಎಲ್ಲರಲ್ಲಿ ಬಂದೈತಿ. ಆ ನಿಟ್ಟಿನಲ್ಲಿ ಆ ಪೊಸಿಷನ್ ಉಳಿಸ್ಕೊಂಡು ಅದ್ರ ಜೊತೆ ಆಲ್ಮೋಸ್ಟ್ 97.02% ರೀಚ್ ಆಗಿದ್ದೇವೆ ಈ ವರ್ಷ. ಇನ್ನು ಕೂಡ
ನಮ್ಮಲ್ಲಿ ಆಲ್ಮೋಸ್ಟ್ 625 ಔಟ್ ಆಫ್ 625 ಒಂದು 3-4 ಹುಡುಗರು ಮಾಡ್ತಾ ಒಂದು ಬಹಳಷ್ಟು ಆಶಾಭಾವನೆ ಇಟ್ಕೊಂಡಿದ್ವಿ. ಆದ್ರ ಒಂದ್ ಅಂಕದಿಂದ ಸ್ವಲ್ಪ ಹಿಂದೆ ಬಿದ್ದಿದಾರು. ಬಹುತೇಕ ರಿಎವ್ಯಾಲ್ಯೂಯೇಷನ್ ಹಾಕ್ತಿವಿ ಅನ್ನುವಂಥದ್ದನ್ನ ಇಟ್ಕೊಂಡಾರು. ನೋಡೋಣ, ದಟ್ ಇಸ್ ಸೆಕೆಂಡ್ರಿ. ಬಟ್ ಬಂದಂತ ಈ ಇವತ್ತಿನ ರಿಸಲ್ಟ್ಸ್ಗೆ ವಿ ಆರ್ ಹ್ಯಾಪಿ. ನಾವು ಅದನ್ನ ಇಟ್ಕೊಂಡು ಮುಂದುವರಿತೀವಿ ಅಂತ ಹೇಳಕ್ ಇಷ್ಟಪಡ್ತೀವಿ. ಬಾಬಾ ಸಾಹೇಬ್ ಪಟೇಲ್ ಅವರಂದ್ರೆ ಒಂದ್ ರೀತಿ ರಿಸಲ್ಟ್ ಓರಿಯೆಂಟೆಡ್ ವ್ಯಕ್ತಿ. ವಿಶೇಷವಾಗಿ ಸಾಕಷ್ಟು ಒಂದ್ ರೀತಿ ಅವ್ರದೇ ಆದ ಒಂದ್ ರೀತಿ SLC ಫಲಿತಾಂಶದಲ್ಲಿ ಪ್ರಥಮ ಬರ್ಬೇಕು ಅಂತ ಹೇಳ್ಬಿಟ್ಟು ಸಾಕಷ್ಟು ವಿವಿಧ ತಂತ್ರಗಾರಿಕೆ ಮಾಡಿದ್ರಿ, ಸಾಕಷ್ಟು ಕಾರ್ಯಕ್ರಮಗಳು ರೂಪಿಸಿದ್ರಿ. ಅದ್ರೆಲ್ಲರ ಪ್ರತಿಫಲ ಇದು. ಏನ್ ಅನ್ಸುತ್ತೆ ಸರ್ ಈ ಒಂದು ಯಶಸ್ಸಿನ ಒಂದ್ ರೀತಿ ಪ್ರಯತ್ನಗಳ ಬಗ್ಗೆ? ಡೆಫಿನೆಟ್ಲಿ ನಾವು ಏನೋ ಪ್ರಯತ್ನ ಮಾಡಿದಾಗ ವೆನ್ ವಿ ಅಚೀವ್ ಇಟ್ ನಮ್ಗೆ ಸಮಾಧಾನ ತರ್ತದ. ಯಾಕಂದ್ರ ಲಾಸ್ಟ್ ಟೈಮ್ ಬರೀ ನಾವು ಪಾಸ್ ಔಟ್ ಆಗಕ ಮಾಡಿಸಿದ್ರು. ಈ ಸಲ ಸ್ಕೋರ್ ಮಾಡೋ ಸಲುವಾಗಿ ಮಾಡಿದ್ದು. ಡೆಫಿನೆಟ್ಲಿ ಇಟ್ ಹ್ಯಾಸ್ ಅಚೀವ್ಡ್. ಯಾಕಂತಂದ್ರ 97% ಬಂದ್ ಹತ್ತಿದೆ ಅಂದಾಗ ಕ್ವಾಲಿಟಿ ಇದ್ದಾಗ ಮಾತ್ರ ಬರ್ತೈತಿ, ಇಲ್ಲೆಲ್ಲದ್ರ ಬರೋದಲ್ಲ ಆ ಮಟ್ಟಕ್ಕೆ. ಅಲ್ಲ, ಈಗ ಇಂಥ BOಗೆ ಪ್ರಥಮವಾಗಿ ಬಂದಿದ್ರ, ತಮ್ಗೆ ಅಭಿನಂದನೆಗಳು ಸರ್. ಥ್ಯಾಂಕ್ ಯು ಸರ್. ಹೇಳಿ ಸರ್, ವಿಶೇಷವಾಗಿ ಒಂದ್ ರೀತಿ ತಾವು ಬಂದ್ಮೇಲೆ ಸತತ 2ನೇ ಬಾರಿಗೆ ಕಿತ್ತೂರನ್ನ ಒಂದ್ ರೀತಿ SLC ಫಲಿತಾಂಶದಲ್ಲಿ ಮೊದಲನೇ ಸ್ಥಾನ ತಗೊಬಂದ್ರಿ, ಸತತ 2ನೇ ಬಾರಿ. ಮತ್ತೆ ರಾಜ್ಯದಲ್ಲಿ ಒಂದ್ ರೀತಿ ಟಾಪ್ 10 ಒಳಗಡೆ ಬಂದಿದೆ. ಯಾವ ರೀತಿ ತಮ್ಮ ಎಫರ್ಟ್ ಇತ್ತು ಸರ್? ನಮಸ್ಕಾರ. 2024-25ರಲ್ಲಿ ಜಿಲ್ಲೆಗೆ ನಾವು ಪ್ರಥಮ ಸ್ಥಾನ ಪಡೆದುಕೊಂಡಿದ್ದೀವಿ. ಆದರೆ ಒಂದು ನೋವಿನ ಸಂಗತಿ ಏನಂದ್ರೆ 134ನೇ ಸ್ಥಾನದಲ್ಲಿದ್ದಂತ ನಾವು 34ನೇ ಸ್ಥಾನಕ್ಕೆ ಬಂದಿದ್ದೀವಿ. 2025-26ನೇ ಸಾಲಿಗೆ ನಾವು ಹೇಗಾದರೂ ಒಳ್ಳೆಯ ಕ್ರಿಯಾ ಯೋಜನೆಯನ್ನ ಸಿದ್ಧಪಡಿಸಿಕೊಂಡು ಟಾಪ್ 10 ಒಳಗೆ ರಾಜ್ಯಕ್ಕೆ ಬರಬೇಕು. ಆನಂತರ ಮಿಷನ್ 625ದಲ್ಲಿ ಒಂದ್ ಸ್ವಲ್ಪ ನಾವು ನಮಗೆ 2 ಅಂಕಗಳಲ್ಲಿ ಸುಮಾರು 7 ವಿದ್ಯಾರ್ಥಿಗಳು 2 ಅಂಕಗಳಲ್ಲಿ ನಾವು ಮಿಷನ್ 625 ಅಚೀವ್ ಮಾಡ್ಲಿಕ್ಕಾಗಿಲ್ಲ. ಅದೊಂದು ಅಷ್ಟೇ ನಾವು ಮರು ಮೌಲ್ಯಮಾಪನದಲ್ಲಿ ಪ್ರಯತ್ನ ಮಾಡ್ತೀವಿ. ಒಟ್ಟಾರೆಯಾಗಿ ಮಾನ್ಯ ಈ ಭಾಗದ ಜನಪ್ರಿಯ ಶಾಸಕರಾದಂತ ಸನ್ಮಾನ್ಯ ಬಾಬಾ ಸಾಹೇಬ್ ಪಾಟೀಲ್ ಸರ್ ಅವರು ನಮಗ ಬ್ಯಾಕ್ ಬೋನ್ ಅಂತೇಳಿ ಹೇಳ್ಬೇಕು. ವಿಶೇಷವಾಗಿ ಒಬ್ಬ ವಿಷನ್ ಇಟ್ಕೊಂಡು ಇರುವಂತಹ ಒಬ್ಬ ಶಾಸಕರು. ವಿಶೇಷವಾಗಿ ಶೈಕ್ಷಣಿಕ ಚಟುವಟಿಕೆಗಳಿಗೆ ಬಹಳಷ್ಟು ಬೆಂಬಲವನ್ನ ನೀಡುತ್ತಾನೆ ಬಂದಿದ್ದಾರೆ. ನಮಗ ನಮ್ಮ ಇಡೀ ತಾಲೂಕಿನ ಎಲ್ಲಾ ಮಕ್ಕಳಿಗೆ LBA ಬುಕ್ಗಳನ್ನ ಸುಮಾರು 2000 ಬುಕ್ಗಳನ್ನ ಎಲ್ಲಾ ಮಕ್ಕಳಿಗೂ ವೈಯಕ್ತಿಕವಾಗಿ ನೀಡಿದ್ರು. ಅದೇ ರೀತಿಯಾಗಿ SLC ಪರೀಕ್ಷೆಗೆ ಸಂಬಂಧಪಟ್ಟಂತೆ ನಮ್ಮ ಕಚೇರಿಗೆನೆ ಸುಮಾರು 3 ಲಕ್ಷ ರೂಪಾಯಿ ಜೆರಾಕ್ಸ್ ಮಷಿನ್ ಕೊಟ್ಟರು. ಪ್ರತಿ ಹಂತದಲ್ಲೂ ಕೂಡ ಗುಣಮಟ್ಟದ ಶಿಕ್ಷಣಕ್ಕಾಗಿ ಬಹಳಷ್ಟು ನಮಗ ಮಾರ್ಗದರ್ಶನ ಮಾಡಿದ್ರು, ಬೆಂಬಲವನ್ನ ಕೂಡ ನೀಡಿದ್ರು. ಅದೇ ರೀತಿಯಾಗಿ ಇನ್ನೊಂದು ಆಯಾಮದಲ್ಲಿ ನಮ್ಮ ತಾಲೂಕಿನ ಎಲ್ಲಾ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರು ಹಾಗೂ ಎಲ್ಲಾ ಶಾಲೆಯ ಶಿಕ್ಷಕ ಸಹೋದರರು ಸಹೋದರಿಯರು, ನಾವು ಅದಕ್ಕೆ ಟೀಮ್ ಕಿತ್ತೂರು ಅಂತೇಳಿ ಒಂದು ಹೆಸರನ್ನು ಕೊಟ್ಟಿದ್ದೀವಿ. ಅವ್ರು ಮಾಡಿದಂತ ಒಂದು ಕೆಲಸದ ಪರಿಶ್ರಮವೇ ಇವತ್ತು ನಮ್ಮ ತಾಲೂಕಿಗೆ ಒಳ್ಳೆಯ ಫಲಿತಾಂಶ ಬರಲಿಕ್ಕೆ ಕಾರಣ ಆಗಿದೆ. ಜೊತೆಗೆ ನಮ್ಮ ಜಿಲ್ಲಾ ಹಂತದಲ್ಲಿ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾಯ್ತು, ಆ ನಂತರ ನಮ್ಮ ಮಾನ್ಯ ಉಪನಿರ್ದೇಶಕರಾಯ್ತು, ಆ ನಂತರ ನಮ್ಮ ವಿಭಾಗದ ಮಾನ್ಯ ಅಪರ ಆಯುಕ್ತರಾಯ್ತು. ಪ್ರತಿ ಹಂತಗಳಲ್ಲೂ ಕೂಡ SLC ಫಲಿತಾಂಶಕ್ಕಾಗಿ ಬಹಳಷ್ಟು ಕ್ರಿಯಾ ಯೋಜನೆಗಳನ್ನ ನಿರ್ಮಾಣ ಮಾಡಿಕೊಳ್ಳಿಕ್ಕೆ ನಮಗೆ ಅವಕಾಶ ಮಾಡಿಕೊಟ್ಟಿದ್ರು. ಆ ರೀತಿಯಾಗಿ ನಮ್ಮ ತಾಲೂಕಿನಲ್ಲಿ ಎಲ್ಲಾ ಶಿಕ್ಷಕರು ಹಗಲು ರಾತ್ರಿ ಅನ್ನದೇ ಶ್ರಮಿಸಿ ಒಳ್ಳೆ ಫಲಿತಾಂಶ ಪಡೆದುಕೊಳ್ಳಿಕ್ಕೆ ಕಾರಣ ಆಗಿದೆ. ಈ ಎಲ್ಲಾ ಕ್ರೆಡಿಟ್ ಹೋಗ್ಬೇಕಾದದ್ದು ಶಿಕ್ಷಕರಿಗೇನೆ. ನಂತರ ಇದಕ್ಕೆ ಬೆಂಬಲ ನೀಡಿದಂತ ನಮಗೆ ಬೆನ್ನಾಗಿ ನಿಂತ ಮಾನ್ಯ ಶಾಸಕರಿಗೆ ಅಂತೇಳಿ ನಾನು ಹೇಳ ಬಯಸ್ತೀನಿ. ಈ ಹಿಂದೆ ಸಾಕಷ್ಟು ಒಂದ್ ರೀತಿ ಈ ಒಂದು ವಿಶೇಷವಾಗಿ ತಾವು ನವೆಂಬರ್ ಅಲ್ಲೇ ತಮ್ಮ ಕಾರ್ಯಸಿದ್ಧತೆ ಆರಂಭ ಮಾಡಿದ್ರಿ, ಸಾಕಷ್ಟು ಪ್ರಿಪ್ಲೇನ್ ಹಾಕೊಂಡ್ರಿ. ಎಲ್ಲೋ ಒಂದ್ ಕಡೆ ಬೆಳಗಾವಿ ಪ್ರಥಮವಲ್ಲದೆ ರಾಜ್ಯದಲ್ಲಿ ಅತ್ಯುತ್ತಮ ಸ್ಥಾನ ಪಡಿಬೇಕು ಅಂತ ಹೇಳ್ಬಿಟ್ಟು ಸಾಕಷ್ಟು ಪೋಷಕರು ಸೇರಿದಂತೆ ಸಾಕಷ್ಟು ಶಿಕ್ಷಕರು ಮತ್ತೆ ಜನಪ್ರತಿನಿಧಿಗಳು ಮತ್ತೆ ಮಕ್ಕಳುಗಳು ಸಾಕಷ್ಟು ಪ್ರಯತ್ನ ಇದೆ. ಅವ್ರಿಗೆಲ್ಲ ಏನ್ ಹೇಳಿ ಬಯಸ್ತೀರ? ನಮ್ಮ SLC ಫಲಿತಾಂಶ ನಾವು ಹೋದ ವರ್ಷದನ್ನ ಉಳಿಸಿಕೊಂಡದ್ದಕ್ಕಾಗಿ ನಮ್ಮೆಲ್ಲಾ ಶಿಕ್ಷಕ ಸಹೋದರ ಸಹೋದರಿಯರಿಗೆ, ಎಲ್ಲ ಶಾಲೆಯ ಮುಖ್ಯೋಪಾಧ್ಯಾಯರಿಗೆ ಪ್ರಪ್ರಥಮವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಜೊತೆಗೆ ಎಲ್ಲಾ ಮಕ್ಕಳು ಸಹಿತ ತಾಲೂಕಿನ ಎಲ್ಲ ಮಕ್ಕಳು ನಿರಂತರವಾಗಿ ಶಾಲೆಗೆ ಹಾಜರಾಗಿ ಒಂದು ಉತ್ತಮ ಗುಣಮಟ್ಟದ ಫಲಿತಾಂಶವನ್ನ ನಮ್ಮ ತಾಲೂಕಿಗೆ ಕೊಟ್ಟಂತ ಮಕ್ಕಳಿಗೂ ಅಭಿನಂದನೆ ಸಲ್ಲಿಸ್ತೇನೆ. ಅದೇ ರೀತಿಯಾಗಿ ಇದಕ್ಕೆ ಪೂರಕವಾಗಿ ಮಕ್ಕಳು ಇರೋದು ಮನೆಯಲ್ಲಿ ಪಾಲಕರು ಎಷ್ಟೇ ಸಮಸ್ಯೆಗಳಿದ್ರು ಸಹಿತ
ನಾನು ಕೂಡ ಬಹಳಷ್ಟು ಜನ ಪಾಲಕರ ಸಭೆ ಮಾಡಿದಾಗ ಮಕ್ಕಳಿಗೆ ಒಂದು 6 ತಿಂಗಳು ಕೆಲಸ ಹಚ್ಬೇಡ್ರಿ ಅಂತ ಹೇಳಿದ್ದೆ. ಯಾವ ಪಾಲಕರು ಕೂಡ ಆ ರೀತಿಯಾಗಿ ಇದನ್ನ ಮಾಡಿಲ್ಲ. ಒಂದು 4ನೇದಾಗಿ ಮಾನ್ಯ ಶಾಸಕರು ಸತತವಾಗಿ ಪ್ರತಿ ಹಂತಗಳಲ್ಲೂ ಕೂಡ ನಮಗೆ ಮೂಲಭೂತ ಸೌಲಭ್ಯಗಳ ಜೊತೆಗೆ ನಾವು ಆಂಡ್ರಾಯ್ಡ್ ಸ್ಮಾರ್ಟ್ ಬೋರ್ಡ್ಗಳನ್ನು ಕೇಳಿದ್ವಿ. ಎಲ್ಲಾ ಪ್ರೌಢಶಾಲೆಗಳಿಗೆ ಸ್ಮಾರ್ಟ್ ಬೋರ್ಡ್ಗಳನ್ನು ಕೊಟ್ಟರು. ಇಂಟರ್ನೆಟ್ ಫೆಸಿಲಿಟಿ ಇದೆ, ಎಲ್ಲಾ ಫೆಸಿಲಿಟಿಗಳನ್ನು ಕೊಟ್ಟರು. ಆನಂತರ ಮಕ್ಕಳಿಗೆ ಪ್ರತಿ ಮಕ್ಕಳಿಗೂ ಕೂಡ ನಮ್ಮ DSIT ಇಂದ ಬಿಡುಗಡೆ ಆದಂತ LBA ಪುಸ್ತಕಗಳನ್ನ ಸುಮಾರು 5 ಲಕ್ಷ ರೂಪಾಯಿಗಳಲ್ಲಿ ಅವರು ಪ್ರಿಂಟ್ ಹಾಕಿಸ್ಕೊಟ್ರು ಎಲ್ಲ ಮಕ್ಕಳಿಗೆ. ಜೊತೆಗೆ ಜೆರಾಕ್ಸ್ ಮಷಿನ್ಗಳನ್ನು ಕೊಟ್ಟರು, ನೋಟ್ಸ್ಗಳನ್ನು ಕೊಟ್ಟರು. ಆನಂತರ ನಮಗೆ ಏನೇನು ಸೌಲಭ್ಯಗಳು ಬೇಕಲ್ಲ ಎಲ್ಲಾ ಸೌಲಭ್ಯಗಳನ್ನು ಕೊಟ್ಟಿದ್ರು. ಹಿಂಗಾಗಿ ನಮ್ಮ ಟೀಮ್ ಕಿತ್ತೂರು ನಮ್ಮೆಲ್ಲ ಶಿಕ್ಷಕರಿಂದ ಬಹಳ ಚೆನ್ನಾಗಿ ಕೆಲಸ ಮಾಡಿದೆ. ಅದಕ್ಕಾಗಿ ಒಳ್ಳೆ ಫಲಿತಾಂಶ ಬಂದಿದೆ. ಒಟ್ಟಾರೆ ಎಲ್ಲ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಬರ್ತಕ್ಕಂತ ಈಗ SLC ಗೆ ಬರ್ತಕ್ಕಂತ ಏನು ಪ್ರವೇಶ ಪಡಿತಾ ಇರ್ತಕ್ಕಂತ ಎಲ್ಲ SLC ವಿದ್ಯಾರ್ಥಿಗಳಿಗೆ ಏನ್ ಕಿವಿ ಮಾತು ಹೇಳಿ ಬಯಸ್ತೀರಾ? ಸೊ ನಾವು ಈಗ 26-27ನೇ ಸಾಲಿಗೆ ಜೂನ್ ದಿಂದನೇ ಒಂದು ಆಕ್ಷನ್ ಪ್ಲಾನ್ ಈಗಾಗಲೇ ನಾವು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಯಾಕಂದ್ರೆ ಪ್ರತಿ ಹಂತಗಳಲ್ಲೂ ಕೂಡ ನಾವು ಫಾಲೋ ಅಪ್ ಮಾಡ್ಕೊಂತ ಹೋದ್ರೆ ನಾವು ಉತ್ತಮ ಗುಣಮಟ್ಟದ ಫಲಿತಾಂಶನ ನಿರೀಕ್ಷೆ ಮಾಡ್ತೀವಿ. ಈ ವರ್ಷ ನಾವು 34 ವಿದ್ಯಾರ್ಥಿಗಳು 100% ಫೇಲ್ ಆಗ್ತಾರ ಅನ್ನೋದಿತ್ತು. 29 ಮಕ್ಕಳು ಫೇಲ್ ಆಗಿದ್ದಾರೆ. ಆದ್ರೂ ಕೂಡ ಆ 29 ಆಗಬಾರ್ದು ಅನ್ನೋದು ನಮ್ಮ ನಮ್ಮ ಟೀಮ್ ಕಿತ್ತೂರು ಒಂದು ಅಭಿಪ್ರಾಯ. 100% ನಮ್ಮ ಶತಕದತ್ತ ಅಂತೇಳಿ ನಾವು ಸಾಗಿದ್ವಿ. ಸ್ವಲ್ಪದಲ್ಲಿ ಮಿಸ್ ಆಗಿದೆ. ಮುಂದಿನ ಸರಿ ಅದನ್ನ 100% ಅಚೀವ್ ಮಾಡ್ತೀವಿ. ಇವಿಷ್ಟು ಅಟೋಷಕರೇ ಗೊತ್ತಾಯ್ತಲ್ಲ, ಒಂದ್ ರೀತಿ ಕ್ರಾಂತಿನೆಲ್ಲ ಅಂದ್ರೆ ಎಲ್ಲೋ ಒಂದ್ ಕಡೆ ಸಾಕಷ್ಟು ಕ್ರಾಂತಿಗೆ ಹೆಸರಾಗಿರ್ತಕ್ಕಂಥ ಕಿತ್ತೂರು ನಾಡಿಲ್ಲಿ ಒಂದ್ ರೀತಿ ಶೈಕ್ಷಣಿಕ ಕ್ರಾಂತಿ ಮಾಡಿರ್ತಕ್ಕಂಥ ಮಾನ್ಯ BO ಆಗಿರ್ತಕ್ಕಂಥ ಶ್ರೀ ಚನ್ನಬಸಪ್ಪ ತುಬಾಕಿ ಸಾಹೇಬ್ರ ಅಭಿಪ್ರಾಯ. ನಮಸ್ಕಾರ, ಥ್ಯಾಂಕ್ ಯು ಬಸವರಾಜ್. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.